ವೀಕ್ಷಕರೇ, ನಾನು ಸುಜಯ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್, ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ಕು ಬಾಡಿ ಕ್ಲಾಕ್. ನಮ್ ದಿನ ಸೂರ್ಯನ ಜೊತೆ ಶುರುವಾಗುತ್ತೆ. ಅಂದ್ರೆ ಸೂರ್ಯ ಹುಟ್ಟಿದಾಗ ನಮ್ಮ ಪ್ರತಿದಿನದ ಕೆಲಸ ಶುರು ಮಾಡಿಕೊಂಡು ಸೂರ್ಯ ಮುಳುಗ್ದಾಗ ದಿನದ ಕೆಲಸ ಎಲ್ಲ ವೈಂಡ್ ಅಪ್ ಮಾಡ್ತೀವಿ. ಒಂದು ರಿದಮಿಕ್ ಆಗಿ ನಮ್ಮ ಬಾಡಿ ಆರ್ಗನ್ಸ್ ಎಲ್ಲ ಫಂಕ್ಷನ್ ಮಾಡ್ತಾ ಇರುತ್ತೆ. ಈಗ ನೋಡಿ, ನಮ್ಮ ಬಾಡಿಲಿ 12 ಆರ್ಗನ್ಸ್ ಇರುತ್ತೆ. ಈ 12 ಆರ್ಗನ್ಸ್ 24 ಅವರ್ಸ್ ಅಲ್ಲಿ ಎವ್ರಿ ಆರ್ಗನ್ಗೆ 2 ಅವರ್ಸ್ ಆಕ್ಟಿವ್ ಆಗಿರುತ್ತೆ. ಅಂದ್ರೆ ಬ್ರಹ್ಮಾಂಡದಿಂದ ಆ ಆರ್ಗನ್ ಫುಲ್ ಎನರ್ಜಿನ ತಗೊಳುತ್ತೆ. ಈಗ ನೋಡಿ, ಈ ಅರ್ಲಿ ಮಾರ್ನಿಂಗು 3 o'clock ಇಂದ 5 o'clock ಒಳಗಡೆ ಈ ಲಂಗ್ಸ್ ತುಂಬಾ ಆಕ್ಟಿವ್ ಆಗಿರುತ್ತೆ. ನೀವು ತುಂಬಾ ಜನ ಹೇಳಿರೋದು ಕೇಳಿರ್ಬೋದು, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮಾಡಬೇಕು, ಆಮೇಲೆ ಪ್ರಾಣಾಯಾಮ ಮಾಡಬೇಕು, ಓಂಕಾರ ಎಲ್ಲ ಹೇಳಬೇಕು ಅಂತ. ಯಾಕೆ ಅಂದ್ರೆ ಈ ಬ್ರೀತಿಂಗ್ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ಈ ಲಂಗ್ಸ್ ಫುಲ್ಲು ಆಕ್ಟಿವ್ ಆಗಿರುತ್ತೆ. ಅದೇ ತರ 5 o'clock ಇಂದ 7 o'clock ವರೆಗೂ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರಳಿನ ಟೈಮು. ಆವಾಗ ನೋಡಿ, ಯಾರು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ವಾಶ್ರೂಮ್ಗೆ ಹೋಗಿ ಹೊಟ್ಟೆ ಕ್ಲಿಯರ್ ಮಾಡ್ಕೊಂತಾರೆ. ಅದೇ ತರ ನೆಕ್ಸ್ಟ್ 7 o'clock to 9 o'clock ಸ್ಟಮಕ್ದು ಟೈಮಿಂಗ್ಸ್. ಅದಕ್ಕೆ ಎಲ್ಲರೂ ಹೇಳ್ತಾರೆ 9 o'clock ಒಳಗಡೆ ಬ್ರೇಕ್ಫಾಸ್ಟ್ ನ ಮುಗಿಸ್ಬಿಡ್ಬೇಕು ಅಂತ. ಇದೇ ತರ ಬೇರೆ ಆರ್ಗನ್ಸ್ಗೆಲ್ಲ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಬಾಡಿಲಿ ಇದೊಂದು ಕ್ಲಾಕ್ ತರ ವರ್ಕ್ ಮಾಡ್ತಾ ಇರುತ್ತೆ. ಈ ಬಯೋಲಾಜಿಕಲ್ ಕ್ಲಾಕ್ ಅಂದ್ರೆ ಈ ಬಾಡಿ ಕ್ಲಾಕ್ ನ ನಾವು ಡಿಸ್ಟರ್ಬ್ ಮಾಡಿದ್ರೆ, ಅಂದ್ರೆ ಇವಾಗ ನೋಡಿ, ತುಂಬಾ ಜನ ಈ ನೈಟ್ ಶಿಫ್ಟ್ ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ನಾವು ಬೆಳಿಗ್ಗೆ ಮಾಡೋ ಕೆಲಸ ಎಲ್ಲ ಅವ್ರು ರಾತ್ರಿ ಸೂರ್ಯ ಮುಳುಗ್ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಬಾಡಿ ಆರ್ಗನ್ಸ್ ಎಲ್ಲ ಡಿಸ್ಟರ್ಬ್ ಆಗತ್ತೆ. ಆಮೇಲೆ ಅವ್ರಿಗೆ ತುಂಬಾ ಜನಕ್ಕೆ ಈ ಡೈಜೆಸ್ಟಿವ್ ಇಶ್ಯೂಸ್, ಹೆಡ್ಏಕು, ಇನ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ನೋಡ್ಬೋದು ಅವರಲ್ಲಿ. ಈಗ ವೀಕ್ಷಕರೇ, ನಮ್ಮ ಆಕ್ಯುಪ್ರೆಷರ್ ಅಲ್ಲಿ ಈ ತರ ಬಾಡಿ ಕ್ಲಾಕ್ ನ ಡಿಸ್ಟರ್ಬ್ ಆದಾಗ ಯಾವ ಪಾಯಿಂಟ್ಸ್ ಹಾಕೋಬೇಕು ಅಂತ ನೋಡೋಣ. ಇಲ್ಲಿ 2 ಪಾಯಿಂಟ್ ಇದೆ. ಈ 2 ಪಾಯಿಂಟ್ ಇಂಡೆಕ್ಸ್ ಫಿಂಗರ್ ಮೇಲಿದೆ. ಈಗ ನೋಡಿ, ಇಂಡೆಕ್ಸ್ ಫಿಂಗರ್ ನ ನಾವು ಹಾಫ್ ಡಿವೈಡ್ ಮಾಡಿದ್ರೆ ಟಿಪ್ ಅಲ್ಲಿ 1 ಪಾಯಿಂಟ್, ಮತ್ತೆ ಅದರ ಪಕ್ಕ ಟುವರ್ಡ್ಸ್ ಮಿಡಲ್ ಫಿಂಗರ್ ಇನ್ನೊಂದು ಪಾಯಿಂಟ್. ಇವೆರಡು ಪಾಯಿಂಟ್ಸ್ ಪಕ್ಕ ಪಕ್ಕ ಇದೆ. ಈಗ ವೀಕ್ಷಕರೇ, ಇದು 2 ಕೈಯಲ್ಲೂ ಇರುತ್ತೆ. ಫಸ್ಟ್ ನಾವು ಇದನ್ನ ಆಕ್ಟಿವೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ಯೆಲ್ಲೋ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು 10 hours ಈ ಮ್ಯಾಗ್ನೆಟ್ಸ್ ನ ನೀವು ಪ್ರತಿದಿನ ಹಾಕೊಳ್ತಾ ಇರಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ವೀಕ್ಷಕರೇ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.